ಕೊಲೆ ಕೇಸ್ ಸಂಬಂಧ ಒಂದಿಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾಯಿತು. ಕೋರ್ಟ್ಗೆ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದಾಯಿತು. ಇದೀಗ ಸಿಎಫ್ಎಸ್ಎಲ್ ರಿಪೋರ್ಟ್ ಕೂಡ ಮುಳುವಾಗುವ ಸಾಧ್ಯತೆ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಜೈಲಲ್ಲಿರೋ ದಾಸನಿಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ. ಚಾರ್ಜ್ ಶೀಟ್ ಬೆನ್ನಲ್ಲೇ ಸಿಎಫ್ಎಸ್ಎಲ್ ವರದಿ ಕಂಟಕ. ಹೆಜ್ಜೆ ಹೆಜ್ಜೆಗೂ ಕಂಟಕ. ಮಾತಾಡಿದ್ರೂ ಸಂಕಷ್ಟ. ಯಾರನ್ನಾದ್ರೂ ಮೀಟ್ ಆದ್ರೂ ದಾಸನಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಿವೆ. ಹಲವು ದಿನಗಳ ತನಿಖೆಯ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದು ಇದೀಗ ಮತ್ತೊಂದು ವರದಿಗಾಗಿ ಕಾದು ಕೂತಿದ್ದಾರೆ. ಈಗಾಗಲೇ ಹಲವು ಸಾಕ್ಷ್ಯಗಳು ಖಾಕಿ ಕೈ ಸೇರಿದ ಬಳಿಕ 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇದೀಗ ಸಿಎಫ್ಎಸ್ಎಲ್ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಹೌದು, ಸಿಸಿಟಿವಿ ದೃಶ್ಯಗಳು, ರಕ್ತದ ಮಾದರಿ, ಆರೋಪಿಗಳ ಮೊಬೈಲ್ಗಳನ್ನು ಹೈದರಾಬಾದ್ನಲ್ಲಿರುವ ಸಿಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಮುಖ್ಯವಾಗಿ ಇಬ್ಬರು ಆರೋಪಿಗಳ ಮೊಬೈಲ್ ಇನ್ನೂ ರಿಟ್ರೀವ್ ಆಗಿಲ್ಲ. ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ನಲ್ಲಿರುವ ಸಾಕ್ಷ್ಯವನ್ನು ಸಂಗ್ರಹಿಸಲು ಸಿಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಇಬ್ಬರ ಮೊಬೈಲ್ನಲ್ಲಿ ಲಾಕ್ ಆಗಿರುವ ಮಹತ್ತರವಾದ ಮಾಹಿತಿಗಾಗಿ ಪೊಲೀಸರು ಸಿಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಮೊಬೈಲ್ನಲ್ಲಿ ಸ್ಫೋಟಕ ಸಾಕ್ಷ್ಯ ಅಡಗಿರುವ ಸಾಧ್ಯತೆ ಇದ್ದು ಅದರ ರಿಟ್ರೀವ್ಗೆ ಕಾಯ್ತಾ ಇದ್ದಾರೆ. ಇಬ್ಬರ ಮೊಬೈಲ್ ರಿಟ್ರೀವ್ ಆದ್ರೆ ಇನ್ನೂ ಹೆಚ್ಚಿನ ಸಾಕ್ಷ್ಯ ಸಿಗತ್ತೆ. ಇಬ್ಬರ ನಡುವಿನ ಸಂಭಾಷಣೆಗಳು ರಿಟ್ರೀವ್ ಆದ್ರೆ ಕೇಸ್ಗೆ ಇನ್ನಷ್ಟು ಬಲ ಸಿಗಲಿದೆ. ಸದ್ಯ ಒಂದು ಚಾರ್ಜ್ ಶೀಟ್ ಸಲ್ಲಿಸಿರೋ ಪೊಲೀಸರು ಸಿಎಫ್ಎಸ್ಎಲ್ನಿಂದ ವರದಿ ಬಂದ ಬಳಿಕ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಅದರಲ್ಲಿ ರಿಟ್ರೀವ್ ರಿಪೋರ್ಟ್ ಉಲ್ಲೇಖ ಮಾಡಲಿದ್ದಾರೆ. ಆದರೆ ರಿಟ್ರೀವ್ ಆದ ಬಳಿಕ ಇನ್ಯಾವ ಸತ್ಯಗಳು ಹೊರಬರಲಿವೆ ಅಂತ ಕಾದು ನೋಡಬೇಕಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಮರ್ಡರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫನ್ನೇ ಬದಲಾಯಿಸಿಬಿಟ್ಟಿದೆ. ಜೈಲು ಪಾಲಾಗಿದ್ರು ದಾಸನ ದರ್ಪಕ್ಕೇನು ಕಡಿಮೆ ಇಲ್ಲ. ಆದರೆ ಕಾಟೇರನ ಬಗ್ಗೆ ಸಮೀರ್ ಆಚಾರ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ದರ್ಶನ್ ಪರ ಸಮೀರ್ ಆಚಾರ್ಯ ಬ್ಯಾಟಿಂಗ್. ಮುಂದಿನ ವರ್ಷದವರೆಗೆ ಕಂಟಕ ಎಂದ ಜ್ಯೋತಿಷಿ. ದರ್ಶನ್ ಈಗಿನ ಸ್ಥಿತಿಗೆ ಕಾರಣವೇನು, ಮುಂದೆ ಏನಾಗಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಮೀರ್ ಆಚಾರ್ಯ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. ದರ್ಶನ್ಗೆ ದೈವಾಪಚಾರ ಕಾಡುತ್ತಿದೆಯಂತೆ. ದೈವಾಪಚಾರ ಮಾಡಿದ್ರಿಂದಲೇ ಕೊಲೆ ಕಂಟಕ ಶುರುವಾಗಿದೆಯಂತೆ. ಹೀಗಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಒಂದು ಮಾತಿನ ಭರದೊಳಗ ಒಂದು ಅಪಚಾರ ಇವ್ರ ಕಡೆಯಿಂದ ದೈವದ ಅಪಚಾರ ಅಂತ ನಾವು ಹೇಳ್ತೇವೆ. ಆ ದೈವದ ಅಪಚಾರ ನಡೆದು ಹೋಗ್ಯದ. ಹಿಂಗಾಗಿನೇ ಅದು ಅವರಿಗೆ ದೋಷರೂಪೇಣ ಈ ರೀತಿಯಾಗೆಲ್ಲ ಕಾಡ್ಲಿಕ್ಕತ್ತಿತ್ತು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ 1 ವರ್ಷ ವಕ್ರದೆಸೆ ಇರಲಿದೆ ಅಂತ ಹೇಳಿದ್ದಾರೆ. ಮುಂದಿನ ವರ್ಷ ಆಗಸ್ಟ್ ವರೆಗೆ ಈ ಕಂಟಕ ಇರಲಿದೆ ಅಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಜ್ಯೋತಿಷಿ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ಬಟ್ ಗುರುವಿನ ಒಂದು ಅನುಗ್ರಹ ಇದ್ದಿದ್ದರಿಂದ ಅವ್ರು ಏನು ಕೇಳ್ತಾರೆ ಅಂದರೆ ಜೈಲ್ದೊಳಗೆ ಇದ್ಕೊಂಡೇ ಏನು ಕೇಳ್ತಾರೆ ಅದೆಲ್ಲನೂ ಅವ್ರಿಗೆ ಸಪ್ಲೈ ಆಗ್ತದೆ. ಆಮೇಲೆ ಅವ್ರು ಕೊಡೋದೆಲ್ಲ ಬರ್ತದೆ. ಬಟ್ ಇದೊಂಚೂರು ದೀರ್ಘಾವಧಿಯಾಗಿ ಹೋಗ್ತದೆ. ಅವರು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ ದೀರ್ಘಾವಧಿಯಾಗಿ ಕರ್ಮ ಅವರನ್ನು ತೆಗೆದುಕೊಂಡು ಹೋಗ್ತದೆ. ಸಾಮಾನ್ಯನಾಗಿ ನೋಡಿದ್ರೆ ದರ್ಶನ್ ಮಾಡಿದ್ದು ತಪ್ಪಲ್ಲ. ನಮ್ಮ ಮನೆಯ ಹೆಣ್ಣು ಮಗುವಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವೇ ಸುಮ್ಮನೆ ಬಿಡಲ್ಲ. ಅಂತಹದ್ರಲ್ಲಿ ಸಾಮಾನ್ಯರಾಗಿ ನೋಡಿದ್ರೆ ದರ್ಶನ್ ಮಾಡಿದ್ದು ತಪ್ಪಲ್ಲ ಅಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಸಾಮಾನ್ಯನಾಗಿ ದರ್ಶನನ್ನು ನೋಡೋಣ. ದರ್ಶನ್ ನೋಡೋದು ಹೆಂಗಂತಂದ್ರೆ ಹೀರೋ ಅಂತಲ್ಲ, ಸೆಲೆಬ್ರಿಟಿ ಅಂತಲ್ಲ, ಏನೂ ಅಲ್ಲ, ಜನಸಾಮಾನ್ಯನಾಗಿ ನೋಡೋಣ. ಪವಿತ್ರ ಗೌಡನೂ ಅವ್ರ ಮದುವೆ ಆಗ್ಯಾರೋ ಬಿಟ್ಟಾರೋ ಅಥವಾ ಅವ್ರದ್ದೇನು ವೈಯಕ್ತಿಕ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಬ್ಬ ಹೆಣ್ಮಗಳಿಗೆ ಒಬ್ಬ ವ್ಯಕ್ತಿ 5 ತಿಂಗಳುಗಳ ಕಾಲ ನಿರಂತರವಾಗಿ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸ್ತಾನೆ ಅಂತಂತಂದರೆ ಒಬ್ಬ ಕುಟುಂಬದ ಸದಸ್ಯನಾಗಿ ಏನು ಮಾಡಬೇಕಾಗಿತ್ತು
ಅದನ್ನು ದರ್ಶನ ಮಾಡಿದ್ದು ಅತ್ಯಂತ ಶ್ಲಾಘನೀಯ. ಯಾಕೆ ಒಂದು ಸತ ಈ ನಮ್ಮ ಹುಬ್ಬಳ್ಳಿ ಒಳಗೆ ಹಿರೇಮಠ ಅವ್ರ ಕೇಸ್ ಆಯಿತು, ಎಲ್ಲರೂ ಬಂದು ಹೋದ್ರು ಅವ್ರ ಮನೆಗೆ, ಆದರೆ ನ್ಯಾಯ ಇವತ್ತಿನವರೆಗೂ ಅವ್ರ ಮನೆಗೆ ಬರಲಿಲ್ಲ. ಅಂದರೆ ಇದೆಲ್ಲವನ್ನು ಗಮನದೊಳಗೆ ಇಟ್ಕೊಂಡಾಗ ಒಂದು ರೀತಿ ಆ ಒಂದು ಶಿಕ್ಷೆ ಆಗಿದ್ದು ಸರಿ. ಆದಷ್ಟು ಬೇಗ ದರ್ಶನ್ ಹೆಸರಲ್ಲಿ ಕಾಳಸರ್ಪ ದೋಷ ಮಾಡಬೇಕು, ಇಲ್ಲವಾದಲ್ಲಿ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ಅದು ಕಾಳಸರ್ಪ ದೋಷ ಒಂದು, ಅದನ್ನು ಎಷ್ಟು ಬೇಗ ಆಗ್ತದೆ ಅದನ್ನು ಅಷ್ಟು ಬೇಗ ಪರಿಹಾರ ಮಾಡ್ಕೊಳ್ಬೇಕು. ಜೈಲಲ್ಲಿ ಒದ್ದಾಡ್ತಿರೋ ದರ್ಶನ್ ಬಗ್ಗೆ ಸಮೀರ್ ಆಚಾರ್ಯ ಬ್ಯಾಟ್ ಬೀಸಿದ್ದು ಅವರು ಮಾಡಿದ್ದು ತಪ್ಪಿಲ್ಲ ಅಂದಿದ್ದಾರೆ. ಅಲ್ಲದೆ ಮುಂದಿನ ವರ್ಷದವರೆಗೆ ಈ ಪರದಾಟ ಇರುತ್ತೆ ಎಂದಿದ್ದಾರೆ. ಮುಂದೇನಾಗಲಿದೆ ಅಂತ ಕಾದು ನೋಡಬೇಕಿದೆ. ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರುವ ಭೂಪತಿಗೆ ದಿಕ್ಕೆ ತೋಚದಂತಾಗಿದೆ. ಅಯ್ಯನ್ನ ದರ್ಪಕ್ಕೆ ಕಾಕಿ ಫುಲ್ ಸ್ಟಾಪ್ ಇಟ್ಟಿದ್ದು ಹೊರ ಬರುವ ದಾರಿ ಹುಡುಕ್ತಿದ್ದಾನಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದಾಸ ಗಲಿಬಿಲಿ. ವಕೀಲರ ಟೀಮ್ ಭೇಟಿಯಾಗಲು ಡಿ ಪ್ಲಾನ್. ಪೊಲೀಸರು 3,991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ದಾಸ ಫುಲ್ ಗಲಿಬಿಲಿಯಾಗಿದ್ದಾನೆ. ಅಯ್ಯೋ, ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖಿಸಿದ್ದಾರೆ, ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋ ಆತಂಕದಲ್ಲಿದ್ದಾನೆ. ಇದೇ ಆತಂಕದಲ್ಲಿ ವಿಜಯಲಕ್ಷ್ಮಿಗೆ ಫೋನ್ ಮಾಡಿ ಚಾರ್ಜ್ ಶೀಟ್ ಕುರಿತು ಮಾತನಾಡಿದ್ದಾನೆ. ಸದ್ಯ ಸತಿಪತಿ ಮಾತಾಡಿರೋ ಫೋನ್ ರೆಕಾರ್ಡ್ ಆಗಿದೆ. ಇನ್ನು ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಟೇರ ಇಂದು ಲೀಗಲ್ ಟೀಮ್ ಭೇಟಿಯಾಗುವ ಸಾಧ್ಯತೆ ಇದೆ. ಈ ವೇಳೆ ದೋಷಾರೋಪ ಪಟ್ಟಿಯಲ್ಲಿರುವ ಅಂಶಗಳ ಬಗ್ಗೆ ವಕೀಲರ ತಂಡ ದಾಸನಿಗೆ ಮಾಹಿತಿ ನೀಡಲಿದೆ. ಚಾರ್ಜ್ ಶೀಟ್ ಪ್ರತಿ ಪಡೆದು ಜೈಲಿನಲ್ಲಿರುವ ದರ್ಶನ್ಗೆ ವಿವರಣೆ ನೀಡೋ ಸಾಧ್ಯತೆ ಇದೆ. ಚರ್ಚೆ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ. ದರ್ಶನ್ ಜೊತೆ ಚರ್ಚೆ ನಡೆಸಿದ ಬಳಿಕ ಬೇಲ್ ಅಪ್ಲಿಕೇಶನ್ ಹಾಕೋ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ವಕೀಲರ ತಂಡ ಮಾತ್ರವಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಬರೋ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ವಿಜಯಲಕ್ಷ್ಮಿ ಭೇಟಿ ನೀಡುವ ಸಾಧ್ಯತೆ ಇದೆ. ಇವೆಲ್ಲ ನಡೆದ ಬಳಿಕ ಏಕಾಂಗಿಯಾಗಿರೋ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ. ಮತ್ತೊಮ್ಮೆ ಭೇಟಿಯಾದ್ರೆ ದರ್ಶನ್ಗೆ ಮತ್ತಷ್ಟು ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ ವಕೀಲರು ಮತ್ತು ಸಂಬಂಧಿಗಳಿಗೆ ಮಾತ್ರ ಮೀಟ್ ಆಗುವ ಅವಕಾಶವಿದೆ. ರೇಣುಗಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಲಿವುಡ್ ಮೈಗೆ ಅಂಟ್ಕೊಂಡಿದ್ದ ಅನಿಷ್ಟ ಈಗ ಚಂದನವನಕ್ಕೂ ಮೆತ್ತಿಕೊಂಡಿದೆ.